ಏನೆಲ್ಲ ಬಾಯಿ ಬಿದ್ದೋದಂಗೆ ನಿಂತ್ಬಿಟ್ಟಿದ್ದೀರಾ? ಬಂಗಾರಮ್ಮನ್ ಬಾರು ಏನ್ ಕಂಟಿ ಸಾಹೇಬ್ರೆ? ನಿಮ್ಮ ಅಮ್ಮವ್ರ ಬಾರ್ ಮುಚ್ಬೇಕಂತ ನೀವೇ ಖುದ್ದಾಗಿ ಬಂದಿದ್ದೀರಾ? ಅಮ್ಮವ್ರು ಶುರು ಮಾಡಿರೋದು. ಅಮ್ಮವ್ರನ್ನ ಎದುರಾಕೊಳ್ತೀರ ಪುಟ್ಟಕ್ಕ? ಹತ್ತೆ ಮಾತಿಗೆ ವಿರುದ್ಧವಾಗಿ ಹೋಗ್ತೀರಾ ಡಿ ಸಿ ಮೇಡಮ್ ಅವರೇ? ನೇತಾಕ್ಲಾ? ಎಲ್ಲರೂ ಇಲ್ಲಿ ಗಂಟ ಬಂದಿದ್ದೀರಾ. ಸ್ವೀಟ್ ಅಂಗಡಿ ಆಗಿದ್ರೆ ಎರಡೆರಡು ಮೈಸೂರು ಪಾಕ್ ಕೊಡ್ತಾ ಇದೆ. ಇದು ಬಾರು, ನಿಮ್ಗೆ ಎರಡೆರಡು ಬಿಯರ್ ಕೊಡ್ತೀನಿ, ತಗೊಂಡೋಗಿ. ಅಯ್ಯ ನಿನ್ನ ಏನು ಆಟಾಡ್ತಾ ಇದೆಯಾ? ಏಯ್ ಸಿಗುತ್ತಾ ಹಾಕ್ಬಿಡ್ತೀನಿ. ಶ್ರೀ ಬಿಡಿ ಶ್ರೀ. ಬೇಡ ಕಂಟಿ, ಬಿಟ್ಬಿಡು. ಅವನ ಹೆಸರೆತ್ತ ಯೋಗ್ಯತೆನೆಲ್ಲ ನಿಂಗೆ ಅಂತದ್ರಾಗ ಅವನ ಹೆಸರು ಇಟ್ಕೊಂಡು ಇಂಥ ಕೆಲಸ ಮಾಡ್ತೀಯ? ಶ್ರೀ ನನ್ನ ಮಾತು ಕೇಳ್ತಿರೋ ಇಲ್ವೋ? ಬಿಡಿ ಪ್ಲೀಸ್. ಏಯ್, ನನ್ನ ಮೇಲೆ ಹಾಕ್ಲಾ ಕೋಪ ತೋರಿಸ್ತೀಯಾ? ನಾನೇನು ಹುಚ್ಚಾನ? ನಿಮ್ಮ ಅವನ ಹೆಸರು ಹೇಳ್ಕೊಂಡು ಈ ಬಾರ್ ನಡ್ಸೋದಿಕ್ಕೆ? ಈ ಬಾರು ನಿಮ್ಮ ಅವನ್ನೇ. ಅಯ್ಯೋ ನೀನು ಇನ್ನೊಂದು ಮಾತು ಮಾತಾಡಿದ್ರೆ ಊತ ಹಾಕ್ಬಿಡ್ತೀನಿ. ಅಷ್ಟೊಂದಿದ್ರೆ ನಿಮ್ಮ ಅವನ್ ಕೇಳಪ್ಪ. ನನ್ನ ಮೇಲೆ ಕೂಗಾಡಿ ಏನು ಪ್ರಯೋಜನ ಇಲ್ಲ. ಈರ್ಭದ್ರ, ನಿನ್ ಸಾವನ್ನ ನೀನೇ ಬರ್ ಮಾಡ್ಕೊತಾ ಇದೀಯಾ? ಅವ ನಿನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳವ. ಆಮೇಲೆ ಏನ್ ಮಾಡಬೇಕು ಅಂತ ನನಗೆ ಸಂದ ಗೊತ್ತೈತೆ. ಅಮ್ಮೋರೆ, ನಿಮ್ಮ ಮಗ ನನ್ನನ್ನು ಮಾತಾಡೋಕ್ಕೂ ಬಿಡ್ದಂಗೆ ಕೂಗಾಡ್ತಾವನೆ. ಬಸಿ ಬುದ್ಧಿ ಹೇಳಿ ಅಮ್ಮೋರೆ. ಏಯ್ ಸುಮ್ಕಿದ್ರೆ ಸರಿ. ಅವ ಹೇಳವ. ಅಮ್ಮೋರೆ, ಈ ಹಿಂದೆನೂ ಇವರು ಹಿಂಗೆ ಮಾಡಿದ್ರಲ್ಲ, ಅದು ನಿಮಗೆ ಗೊತ್ತು. ಆಗ ಮೆಸ್ಸಿಗೆ ಶಾನ ತೊಂದರೆ ಆಗೋಗಿತ್ತು. ಈಗ ಹೆಣ್ಮಕ್ಳು ಶಾನ ಬೇಜಾರು ಮಾಡ್ಕೊಂತ ಇದ್ದಾರೆ. ಗಂಡ್ಮಕ್ಳು ದುಡಿದೆ ಬಂದು ಇಲ್ಲೇ ಕೂತ್ಕೋತಾವ್ರೆ ಅಂತ ನೀವೇ ಹೊಸಿ ಅವ್ರಿಗೆ ಬುದ್ಧಿ ಹೇಳಿ. ಅವ ಯಾಕವ ಸುಮ್ಕಿದ್ಯಾ? ಇವನ್ನ ಏನ್ ಮಾಡೋದಂತ ಹೇಳವ. ಕಂಟಿ, ಈ ಬಾರು ನಂದೇ. ನಾನೇ ಈರ್ಭದ್ರಂಗೆ ಹೇಳಿ ಈ ಬಾರ್ ನಡೆಸ್ತೀವಿ. ಸಾಕೇನಪ್ಪ? ಸಾಕಾ? ಅಮ್ಮೋರೆ, ನನ್ನ ಬಿಸ್ನೆಸ್ಗೆ ತುಂಬ ತೊಂದರೆ ಕೊಡ್ತಾವ್ರೆ. ಫಸ್ಟು ಕರ್ಕೊಂಡೋಗಿ. ಅತ್ತೆ ಏನ್ ಹೇಳ್ತಿದ್ದೀರಾ? ಹೌದು ಸ್ನೇಹ, ಆದ್ರೆ ಅದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ. ಪುಟ್ಟಕ್ಕ ನಡಿ, ನಿಮ್ಮ ಮನೆಗೆ ಹೋಗಿ ಮಾತಾಡೋಣ. ನಡ್ರಿ ಹೇಳ್ರಿ. ನೀವ್ ಯಾಕ ವೀರಭದ್ರನ್ ಜೊತೆ ಕೈ ಸೇರಿ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ಯಾ ಅಲ್ವೇನವ?
ನೀನು ಕೇಳ್ತಿರೋದೇನೋ ಸರಿನೇಯ, ಆದರೆ ಇದ್ರಾಗೆ ತೆಪ್ಪೈತೆ ಅಂತ ನನ್ಗೆ ಅನ್ನಿಸ್ತಿಲ್ವೇ? ಆದರೆ ಅಮ್ಮೋರೆ, ನನಗೆ ಗೊತ್ತಿರೋಂಗೆ ನೀವು ಕುಡಿಯೋದನ್ನು ಒಪ್ತಿರ್ಲಿಲ್ಲ. ಜನರ ಬದುಕು ಚೆಂದಾಗಿರ್ಬೇಕು ಅಂತ ಹೇಳ್ತಿದ್ರಿ. ಈಗ ಈ ಅಂಗಡಿ ಶುರುವಾದರೆ ಜನರ ಬದುಕು ಹಾಳಾಗೋಯ್ತದೆ ಅಮ್ಮೋರೆ. ನೀನು ಹೇಳೋದು ಕೇಳ್ತಿದ್ರೆ ಇಡೀ ಪ್ರಪಂಚದಾಗೆ ಇದೊಂದೇ ಅಂಗಡಿ ಇರೋದು ಅನ್ನೋಂಗಿದೆಯಲ್ಲ ಪುಟ್ಟಕ್ಕ. ಅಯ್ಯಯ್ಯೋ, ಹಂಗಲ್ಲ ಅಮ್ಮರೆ. ಬೇರೆ ಯಾರಾದರೂ ಮಾಡಿದರೆ ಕಾಸ್ಗೋಸ್ಕರ ಮಾಡ್ತಾವ್ರೆ ಅನ್ಕೋಬೋದು. ಆದರೆ ನೀವು ನಾನುವೇ ಕಾಸ್ಗೋಸ್ಕರನೇ ಮಾಡ್ತಿರೋದು ಗೋಪಾಲಯ್ಯ ಅವರೇ.